ಜಾತಿ ವ್ಯವಸ್ಥೆ, ಸಾಮಾಜಿಕ ತಾರತಮ್ಯ, ಶೋಷಣೆ, ಮೂಢನಂಬಿಕೆಯ ವಿರುದ್ಧ ಸಮರ ಸಾರಿದ ಜಗಜ್ಯೋತಿ ಕ್ರಾಂತಿಯೋಗಿ ಬಸವ ಜಯಂತಿಯ ನಿಮಿತ್ತ ಬೆಳಗಾವಿ ಜಿಲ್ಲಾ ಯರಗಟ್ಟಿ ತಾಲೂಕಿನಲ್ಲಿ ಬಸವೇಶ್ವರ ಜಾತ್ರೆಯಲ್ಲಿ ಮುಸ್ಲಿಂ ಸಮಾಜದವರಿಂದ ಪ್ರಸಾದ ಸೇವೆ. ಯರಗಟ್ಟಿ ಪಟ್ಟಣದಲ್ಲಿ ಭಾವೈಕ್ಯತೆ ಸಂಕೇತದ ಪ್ರತೀಕವಾದ ಮರಡಿ ಬಸವೇಶ್ವರ ಜಾತ್ರೆಯಲ್ಲಿ ಇಂದು ಸಮಸ್ತ ಮುಸ್ಲಿಂ ಬಾಂಧವರಿಂದ ಪ್ರಸಾದ ಸೇವೆ ಮಾಡಲಾಯಿತು. ಈ ಸುಂದರ ಕ್ಷಣ ಯರಗಟ್ಟಿ ಪಟ್ಟಣದಲ್ಲಿ ಸುಖ, ಶಾಂತಿ, ನೆಮ್ಮದಿಯಿಂದ ಬಾಳಲು ಇತಿಹಾಸ ಬರೆದಿಡುವಂತಹಕ್ಕೆ ಸಾಕ್ಷಿ ಎಂದು ನಮ್ಮ ಈ ವಾಹಿನಿ ಜೊತೆ ಮಾತನಾಡುತ್ತಾ ಮುಸ್ಲಿಂ ಯುವ ಮುಖಂಡ ಇಮ್ತಿಯಾಜ್ ಖಾದ್ರಿ ತಿಳಿಸಿದರು. ಈ ಸುವರ್ಣ ಅವಕಾಶ ನಮ್ಮ ಮುಸ್ಲಿಂ ಸಮಾಜಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಬಸವೇಶ್ವರ ಜಾತ್ರಾ ಕಮಿಟಿಗೆ ಎಲ್ಲ ಮುಸ್ಲಿಂ ಬಾಂಧವರು ಅಭಿನಂದನೆಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಎಎಂ ಹಾದಿಮನಿ, ಸದಾನಂದ ಹನಬರ್, ಕುಮಾರ್ ಹಿರೇಮಠ್, ದುಂಡಯ್ಯ ಕರ್ಜಗಿಮಠ್, ಆಬಿದ್ ಜಮಾದಾರ್, ಇಮಾಮ್ ಸಾಬ್ ಹುಸೈನೈಕರ್, ಕಾಸಿಂ ಹೊರಟ್ಟಿ, ಆಸಿಫ್ ಗೋಕಾಕ್, ದಿಲಾವರ್ ಕರ್ನಾಚಿ, ರಾಜು ಗೋಕಾಕ್, ಸಿರಾಜ್ ನದಾಫ್, ರಾಜು ಕತ್ತಿ ಶೆಟ್ಟಿ ಗೋಕಾಕ್, ನಜೀರ್ ನದಾಫ್, ಸಲೀಂ ಜಮಾದಾರ್, ಮಂಜು ಬೆನ್ನಿ, ರಜಾಕ್ ದಿಲಾವರ್ ನಾಯ್ಕ್, ಪೀರ್ ಸಾಬ್ ತಹಸೀಲ್ದಾರ್, ದಿಲಾವರ್ ಸಾಬ್ ಸಿಕ್ಕಲ್ಗಿ, ಲಿಯಾಕಸ್ ಬಾಗ್ವಾನ್, ಮುನ್ನಾ ಶಬಶಾ ಖಾನ್ ಮುಂತಾದವರು ಉಪಸ್ಥಿತರಿದ್ದರು. ವೀರೇಶ್ ಬೆಂಚಿನ್ ಮಾಡಿಮಠ್, TV20 ಕನ್ನಡ ನ್ಯೂಸ್, ಯರಗಟ್ಟಿ. ಎಲ್ಲರಿಗೂ ನಮಸ್ಕಾರಗಳು. ನಮಸ್ಕಾರದ ಜೊತೆಗೆ ವಿಶ್ವಗುರು ಅಣ್ಣ ಬಸವಣ್ಣನವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರುವುದರೊಂದಿಗೆ ಯರಗಟ್ಟಿ ಪಟ್ಟಣದಲ್ಲಿ ವಿಶ್ವಗುರು ಅಣ್ಣ ಬಸವಣ್ಣನವರ ಜಯಂತ್ಯೋತ್ಸವದ ಅಂಗವಾಗಿ ಇವತ್ತಿನ ದಿನ ಯರಗಟ್ಟಿ ಪಟ್ಟಣದಲ್ಲಿ ಸಹೋದರತೆ ಮತ್ತು ಭಾತೃತ್ವದ ಅಂಗವಾಗಿ ನಾವು ಎಲ್ಲ ಮುಸ್ಲಿಂ ಸಮಾಜದವರು ಹಾಗೂ ಊರಿನ ಎಲ್ಲ ಸಮಾಜದವರು ಕೂಡಿ ಅತ್ಯಂತ ಸಡಗರ ಸಂಭ್ರಮದಿಂದ ವಿಶ್ವಗುರು ಅಣ್ಣ ಬಸವಣ್ಣನವರ ಜಯಂತ್ಯೋತ್ಸವವನ್ನು ಆಚರಿಸುವುದರ ಜೊತೆಗೆ ನಾವು ಜಾತಿ, ಮತ, ಭೇದ ಯಾವುದನ್ನು ಲೆಕ್ಕಿಸದೆ ವಿಶ್ವಗುರು ಅಣ್ಣ ಬಸವಣ್ಣನವರ ಮಹಾಮಾನವತಾವಾದಿ ಸಹೋದರತೆಯನ್ನು ಸಾರಿದ ಸಂದೇಶದ ಅನುಸಾರವಾಗಿ ಹಾಗೂ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಅವರ ಆದೇಶದ ಅನುಸಾರವಾಗಿ ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಈ ದೇಶದ ನಾಗರಿಕರಾಗುವುದರ ಜೊತೆಗೆ ಈ ಜಯಂತಿಯ ಉತ್ಸವದ ಅಂಗವಾಗಿ ನಾವೆಲ್ಲ ಭಕ್ತಾದಿಗಳಿಗೆ ಅನ್ನ ಪ್ರಸಾದವನ್ನು ಮಾಡುವುದರ ಜೊತೆಗೆ ಹಾಗೂ ನಾವು ಎಲ್ಲರೂ ಜಾತಿ, ಮತ, ಭೇದವನ್ನು ಮರೆತು ನಾವೆಲ್ಲರೂ ವಿಶ್ವಗುರು ಅಣ್ಣ ಬಸವಣ್ಣನವರ ಜಯಂತಿಯನ್ನು ಆಚರಿಸುವ ಜೊತೆಗೆ ನಾವೆಲ್ಲರೂ ಸಹೋದರರು, ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಸಂದೇಶವನ್ನು ಸಾರುವುದರ ಜೊತೆಗೆ ಈ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂಥ ಸಂದೇಶವನ್ನು ಹೇಳುವುದರ ಜೊತೆಗೆ ನಾವೆಲ್ಲರೂ ಈ ಜಯಂತಿಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸುತ್ತೇವೆ. ಅದೇ ತೆರನಾಗಿ ಈ ನಮ್ಮ ದೇಶದ ಪ್ರಜಾಪ್ರಭುತ್ವದಲ್ಲಿ ವಾಸಿಸುವಂಥ ನಾವೆಲ್ಲರೂ ದೇಶದ ಐಕ್ಯತೆಗಾಗಿ, ಭದ್ರತೆಗಾಗಿ, ಈ ದೇಶದ ಒಂದು ವೃದ್ಧಿಗೆ ಏಳಿಗೆಗಾಗಿ ನಾವೆಲ್ಲರೂ ಮಾಡುವ ಜೊತೆಗೆ ನಾವೆಲ್ಲರೂ ಒಂದೇ ಅನ್ನುವಂಥ ಸಂದೇಶವನ್ನು ಸಾರಿಸುತ್ತೇವೆ. ಜೈ